ಭಾವವಾವುದೋ ಎನಗೆ ಅರಿಯದಾದೆ ಕನಕ ಕೇಶವ ಸೂತ ನೆಂಬ ಹೆಸರು ಪಡೆದೆ ಭಾವವಾವುದೋ ಎನಗೆ ಅರಿಯದಾದೆ ಕನಕ ಕೇಶವ ಸುತನೆಂಬ ಹೆಸರು ಪಡೆದೆ ಭಾವವಾವುದೋ ಎನಗೆ ಅರಿಯದಾಗಿ ದನಿಯಿಲ್ಲ ಮಾತಿಲ್ಲ ಆನಂದ ಬಾಷ್ಪವೂ ಇಲ್ಲ ದನಿಯಿಲ್ಲ ಮಾತಿಲ್ಲ ಆನಂದ ಬಾಷ್ಪವೂ ಇಲ್ಲ ಪಶುವಿನೊಳ ನೋವಿಲ್ಲ ಒಳದನಿಯ ಸುಳಿವಿಲ್ಲ ಪಶುವಿನೊಳ ನೋವಿಲ್ಲ ಒಳದನಿಯ ಸುಳಿವಿಲ್ಲ ಕಾಲದೇಶದೊಳಡಗಿ ಇರುವ ಆತ್ಮನೆ ಬಲ್ಲ ಕಾಲದೇಶದೊಳಡಗಿ ಇರುವ ಆತ್ಮನೆ ಬಲ್ಲ ಅಂತರಾತ್ಮನ ತಿಳಿದ ಬಲ್ಲವರ ಸೊಲ್ಲಿಲ್ಲ ಅಂತರಾತ್ಮನ ತಿಳಿದ ಬಲ್ಲವರ ಸೊಲ್ಲಿಲ್ಲ ಭಾವವಾವುದೋ ಎನಗೆ ಅರಿಯದಾದೆ ಕನಕ ಕೇಶವ ಸುತನೆಂಬ ಹೆಸರು ಪಡೆದೆ ಸಂದೇಹವೇಕಿನ್ನು ತನು ಮನವು ಬಾಗಿರಲು ಸಂದೇಹವೇಕಿನ್ನು ತನು ಮನವು ಬಾಗಿರಲು ವಂದಿಸುವೆನೆನ್ನುತ್ತಲಿ ಹರಿಯಡಿಗೆ ಬೀಳು ಸಂದೇಹ ಏಕಿನ್ನು ತನು ಮನವು ಬಾಗಿರಲು ವಂದಿಸುವೆನೆನ್ನುತ್ತಲಿ ಶ್ರೀಹರಿಯಡಿಗೆ ಬೀಳು ಅಂದೇನು ಇಂದೇನು ಎಂದಿನಂತೆಯೇ ಬದುಕು ಅಂದೇನು ಇಂದೇನು ಎಂದಿನಂತೆಯೇ ಬದುಕು ಕೊಂದೆಲ್ಲ ಕಶ್ಮಲವ ಮಾನವ ಧ್ಯಾನದಿ ನಿಲ್ಲಿಸು ಕೊಂದೆಲ್ಲ ಕಶ್ಮಲವ ಮಾನವ ಧ್ಯಾನದಿ ನಿಲ್ಲಿಸು ಭಾವವಾವುದೋ ಎನಗೆ ಅರಿಯದಾದೆ ಕನಕ ಕೇಶವ ಸುತನೆಂಬ ಹೆಸರು ಪಡೆದೆ ಭಾವವಾವುದೋ ಎನಗೆ ಅರಿಯದಾದೆ 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 ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ
ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಆನಂದಮಾನಂದಕರಂ ಪ್ರಸನ್ನಂ ಧ್ಯಾನಸ್ವರೂಪಂ ನಿದಬೋಧಯುಕ್ತಂ ಯೋಗೀಂದ್ರಮೇಢ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹರ್ನಮಾಮಿ. ಓಂ ನಮೋ ಬ್ರಹ್ಮಾದಿಭ್ಯಃ ಬ್ರಹ್ಮವಿದ್ಯಾಸಂಪ್ರದಾಯಕರ್ತೃಭ್ಯಃ ವಂಶಋಷಿಭ್ಯಃ ಶ್ರೀನಮೋ ಗುರುಭ್ಯಃ ಶ್ರೀನಮೋ ಗುರುಭ್ಯಃ ಶ್ರೀನಮೋ ಗುರುಭ್ಯಃ. ನಾಹಂ ವಸಾಮಿ ವೈಕುಂಠೆ ನ ಯೋಗಿನೌ ಹೃದಯೇವ ಚ ಯತ್ರ ಭಕ್ತಾಃ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ. ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು. ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಚ ಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ ಸಾಮಾಜಿಕ, ಪ್ರಯೋಗಾತ್ಮಕ ಹಾಗೂ ಧ್ಯಾನ ಯೋಗಗಳನ್ನೊಳಗೊಂಡಂತಹ ವಿಷಯಗಳನ್ನು ವ್ಯವಸ್ಥಾತ್ಮಕವಾಗಿ ತಿಳಿದುಕೊಳ್ಳುತ್ತಾ ಪುನರಾವರ್ತನೆಯನ್ನು ಮಾಡುತ್ತಾ 9ನೇ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪ್ರವೇಶ ಮಾಡಿ ಪರಮಾತ್ಮನಿಂದಲೇ ಸರ್ವಸ್ವವು ಉದ್ಭವಿಸಿರುವುದು, ಆ ಪರಮಾತ್ಮ ಪರಮಪುರುಷ ಪರಬ್ರಹ್ಮನೆಂಬುವನು ಮೂಲನಾಗಿರುವನು, ಅವನಿಂದಲೇ ಜಗತ್ತು ಉತ್ಪತ್ತಿಯಾಗಿ ಹೊರಬರುತ್ತಿದೆ, ಅವನಲ್ಲಿಯೇ ಸೇರಿಕೊಳ್ಳುತ್ತದೆ, ಮತ್ತೆ ಅವನೇ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೇನೆ ಎಂಬುದಾಗಿ ಅಭಯ ವಾಕ್ಯಗಳನ್ನು ಕೊಡುತ್ತಾ ವ್ಯವಸ್ಥೆಯ ರಚನಾತ್ಮಕ ವಿವರಗಳನ್ನು ಮತ್ತು ಪರಮಾತ್ಮನ ಮರ್ಮಗಳನ್ನು, ಪರಮಾತ್ಮನನ್ನು ಪ್ರಾಪ್ತಿಯನ್ನಾಗಿ ಮಾಡಿಕೊಂಡು ಗುರಿಯನ್ನಾಗಿಟ್ಟುಕೊಂಡು ಹೇಗೆ ಹೊಂದಬಹುದು ಎಂಬ ವಿಷಯಗಳನ್ನು ವಿಶದೀಕರಿಸುತ್ತಾ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪರಮಾತ್ಮನು ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ. ಜಗತ್ತಿನಲ್ಲಿ ಕಾಣುವ ಕರ್ಮಗಳೆಲ್ಲವೂ ಯಜ್ಞಕರ್ಮಗಳಾಗಿ ಪರಿಣಮಿಸಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಭಗವಂತನಿಗೆ ಅರ್ಪಿಸಿದ ಪ್ರತಿ ಕರ್ಮವೂ ಯಜ್ಞಕರ್ಮವಾಗುತ್ತದೆ. ಇಲ್ಲವಾದರೆ ತನ್ನ ದೇಹ ಪೋಷಣೆಗಾಗಿ, ತನ್ನ ಸ್ವಾರ್ಥಕ್ಕಾಗಿ ಮಾಡುವ ಕರ್ಮಗಳೇ ಆಗಿರುತ್ತದೆ. ಇಂತಹ ಕರ್ಮಯೋಗವನ್ನು ಕೊಟ್ಟಿರುವಂತಹ ಈ ವ್ಯವಸ್ಥೆಯಲ್ಲಿ ಸರ್ವಸ್ವವನ್ನು ಪರಮಾತ್ಮನಿಗೋಸ್ಕರವಾಗಿಯೇ ಮಾಡುವುದಾದರೆ ಆ ಕರ್ಮಗಳೆಲ್ಲವೂ ಯಜ್ಞಕರ್ಮವೆನಿಸುತ್ತದೆ. ಅಂತಹ ಯಜ್ಞಕರ್ಮಗಳಿಗೆ ಪರಮಾತ್ಮನೇ ಕೇಂದ್ರೀಭೂತನಾಗಿ ಅಹಂ ಈ ಸರ್ವಯಜ್ಞಾನಾಂ, ಎಲ್ಲ ರೀತಿಯ ಯಜ್ಞಗಳಿಗೂ ನಾನೇ ಭೋಕ್ತ ಎಂಬುದಾಗಿ ಪರಮಾತ್ಮನು ಹೇಳುತ್ತಾ, ಮತ್ತು ಪ್ರಭುರೇವಚ, ಎಲ್ಲ ಯಜ್ಞಗಳಿಗೂ ನಾನೇ ಪ್ರಭುವಾಗಿಯೂ ಇದ್ದೇನೆ ಅರ್ಜುನ.
ಎಲ್ಲ ಯಜ್ಞಗಳ ಭೋಕ್ತಾರನಾಗಿಯೂ ನಾನೇ ಇದ್ದೇನೆ. ಹೇಗೆ ಸಾಧ್ಯ? ಪ್ರಭುವಾಗಿಯೂ ಇದ್ದು ಭೋಕ್ತಾರನು ಆಗುವುದು ಹೇಗೆ ಸಾಧ್ಯ? ಅದನ್ನೇ ಪರಮಾತ್ಮನು ಮೊದಲನೆಯ ಅಧ್ಯಾಯದಿಂದಲೂ ಹೇಳುತ್ತಾ, ಸರ್ವಾಂತರ್ಯಾಮಿಯಾಗಿರುವಂತಹ ನಾನು ಲೋಕಮಹೇಶ್ವರನಾಗಿದ್ದೇನೆ. ಸರ್ವ ಜೀವಗಳ ಹೃದಯ ಮಂದಿರದಲ್ಲಿ ನೆಲೆಸಿರುವ ನಾನು ಯಜ್ಞ ಭೋಕ್ತಾರನಾಗಿದ್ದೇನೆ. ಪ್ರತಿ ದೇಹದಲ್ಲಿಯೂ ಯಜ್ಞ ಭೋಕ್ತಾರ ನಾನೇ ಆಗಿದ್ದೇನೆ ಅರ್ಜುನ. ಮೂಢಮತಿಗಳಾದ ಮಾನವರು ನಾನು ನಾನು ಎಂಬುದಾಗಿ ಹೇಳಿಕೊಳ್ಳುತ್ತಾ ಮೋಹಪರವಶರಾಗಿ ಆಸುರಿ ಗುಣಗಳನ್ನು ಆಶ್ರಯಿಸಿ ಪರಮಾತ್ಮನ ಅಸ್ತಿತ್ವವನ್ನೇ ಇಲ್ಲವೆಂಬುದಾಗಿ ಹೇಳುತ್ತಾ ಸ್ವೇಚ್ಛಾಚಾರದಿಂದ ನಡೆದುಕೊಳ್ಳುವಂಥವರಾಗುತ್ತಾರೆ. ಅಂಥವರಿಗೆ ನಾನು ಅಲಭ್ಯನು, ಸಾಧ್ಯವಿಲ್ಲದ ಗುರಿಯೂ ಆಗಿಬಿಡುತ್ತೇನೆ. ನನ್ನನ್ನು ಅವರುಗಳು ತಿಳಿದುಕೊಳ್ಳಲಾರರು ಅರ್ಜುನ. ಅಹಂ ಹಿ ಸರ್ವಭೂತಾನಾಂ ಭೋಕ್ತಾ ಚ ಪ್ರಭುರೇವಚ. ಸಮಷ್ಟಿಯ ರೂಪದಲ್ಲೂ ಪ್ರಭು ಆಗಿದ್ದೇನೆ. ವ್ಯಷ್ಟಿಯ ರೂಪದಲ್ಲಿ ಪ್ರತಿಯೊಂದು ಜೀವಾತ್ಮದ ಹೃದಯ ಮಂದಿರದಲ್ಲಿ ನೆಲೆಸಿ ಪ್ರತಿಯೊಬ್ಬರನ್ನು ಸಹೃದಯರನ್ನಾಗಿ ಮಾಡುತ್ತೇನೆ. ನತು ಮಾಂ ಅಭಿಜಾನಂತಿ ತತ್ವೇನಾತಶ್ಚ್ಯವಂತಿತೆ. ಇದೇ ತತ್ವ. ಈ ತತ್ವವನ್ನು ಅರ್ಥ ಮಾಡಿಕೊಳ್ಳದ ಪ್ರತಿಯೊಬ್ಬ ಮನುಷ್ಯನು ತಾನು ತಾನು ಎಂಬುದಾಗಿ ಎಲ್ಲವನ್ನೂ ತಾನು ಮಾಡುತ್ತಿದ್ದೇನೆ ಎಂಬುದಾಗಿ ಯೋಚಿಸುತ್ತಾ ಎಲ್ಲರ ಹೃದಯ ಮಂದಿರದಲ್ಲಿಯೇ ಅಡಗಿ ಕುಳಿತಿದ್ದರೂ ನನ್ನನ್ನು ಗಮನಿಸದೆ ಸ್ವೇಚ್ಛಾಚಾರದಿಂದ ಆಸುರಿ ಗುಣಗಳಿಂದ ಮೋಹಿತರಾಗಿ ವರ್ತಿಸುವರು. ಯಾರು ನನ್ನನ್ನು ಅರ್ಥ ಮಾಡಿಕೊಂಡು ಅನನ್ಯಾ ಚಿಂತೆಯಂ ತೋಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹೃದಯ ಮಂದಿರದಿರುವ ನನ್ನನ್ನೇ ಗುರುತಿಸಿ ನನಗಾಗಿಯೇ ಬೇಡುತ್ತಾ ನನ್ನನ್ನೇ ಪ್ರಾರ್ಥನೆ ಮಾಡುತ್ತಾ ನನ್ನ ಉಪಾಸನೆಯಲ್ಲೇ ಯಾರು ತೊಡಗಿಕೊಳ್ಳುತ್ತಾರೆಯೋ, ತನ್ನ ದೇಹವನ್ನು ಜೀವವನ್ನು ತ್ಯಾಗ ಮಾಡಲು ಸಿದ್ಧರಾಗುತ್ತಾರೆಯೋ ಅಂತಹವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಪರಮಾತ್ಮನು 2 ಶ್ಲೋಕಗಳ ಹಿಂದೆ ಅಭಯವಾಕ್ಯಗಳನ್ನು ಕೊಡುತ್ತಾ ಸಕಲ ಮಾನವಾದಿ ಜೀವರಾಶಿಗೆ ಅವನ ವ್ಯವಸ್ಥೆಯ ಮರ್ಮಗಳನ್ನು ತಿಳಿಸುತ್ತಿದ್ದಾನೆ. ಸರ್ವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನು ಸರ್ವ ಜೀವರಾಶಿಗಳ ಹೃದಯ ಮಂದಿರದಲ್ಲಿಯೇ ನೆಲೆಸಿರುತ್ತಾನೆ. ಹೀಗೆ ವ್ಯಷ್ಟಿ ಸಮಷ್ಟಿಗಳಲ್ಲಿ ಅವನೇ ಎಲ್ಲ ಕಡೆಯೂ ಇರುವುದರಿಂದ ಎಲ್ಲವನ್ನೂ ಅವನಿಗೆ ಅರ್ಪಿಸುವುದರ ಮೂಲಕವಾಗಿ ಸರ್ವ ಕರ್ಮಗಳನ್ನು ಯಜ್ಞವಾಗಿ ಪರಿಣಮಿಸಿ ಅಂತಹ ಯಜ್ಞ ಭೋಕ್ತಾರನಾದ ಪರಮಾತ್ಮನಿಗೆ ಪ್ರಭುವೆಂದು ಉಪಾಸನೆ ಮಾಡುತ್ತಾ ಅನನ್ಯವಾಗಿ ಚಿಂತಿಸುವಂತಹ ವ್ಯಕ್ತಿಗಳ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂಬುದಾಗಿ 22ನೆಯ ಶ್ಲೋಕದಲ್ಲಿ ಪರಮಾತ್ಮನು 9ನೇ ಅಧ್ಯಾಯದಲ್ಲಿ ಅಭಯಗಳನ್ನು ಕೊಟ್ಟು, ಅರ್ಜುನ, ನನ್ನನ್ನು ಮಾತ್ರ ಗುರುತಿಸಿದರೆ ಸಾಲದು, ಎಲ್ಲರೂ ನನ್ನನ್ನು ಗುರುತಿಸಲಾರರು. ಬೇರೆ ಬೇರೆ ದೇವತೆಗಳನ್ನು ಗುರುತಿಸಿ ಅವರುಗಳಿಗೆ ಉಪಾಸನೆಯನ್ನು ಮಾಡುತ್ತಾ ಅರ್ಚನೆಯಾದಿಗಳು ಪ್ರಾರ್ಥನಾದಿಗಳಿಂದ ಒಲಿಸಿಕೊಳ್ಳುತ್ತಾ ಸರ್ವ ಕರ್ಮ ಫಲಗಳನ್ನು ಭೋಗಿಸುತ್ತಾ ಆ ಕರ್ಮಫಲಗಳು ಆ ದೇವತೆಗಳ ಮೂಲಕ ನನ್ನಿಂದಲೇ ಕೊಡಲ್ಪಡುತ್ತಿರುತ್ತದೆ ಎಂಬುದನ್ನು ಅರಿಯದೆ ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಮಾನ್ವಿತ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ಯಾವ ಅನ್ಯ ದೇವತಾ ಭಕ್ತರೂ ಸಹಿತ ಶ್ರದ್ಧಾಯುಕ್ತರಾಗಿ ಪೂಜಿಸುತ್ತಾರೋ ಅವರೂ ಕೂಡ ನನ್ನನ್ನೇ ಅವಿಧಿಪೂರ್ವಕವಾಗಿ ಪೂಜಿಸುತ್ತಾರೆ ಎಂದು ತಿಳಿದುಕೊಳ್ಳಬೇಕು ಅರ್ಜುನ. ಅಹಂ ಹಿ ಸರ್ವ ಯಜ್ಞಾನಾಂ ಭೋಕ್ತ ಚ ಪ್ರಭುರೇವ ಚ. ಭೋಕ್ತನೂ ನಾನೇ, ಭೋಕ್ತಾರನೂ ನಾನೇ.
ಮತ್ತು ಪ್ರಭುವೂ ನಾನೇ ಆಗಿದ್ದೇನೆ. ಈ ರೀತಿ ನನ್ನನ್ನು ಯಾರೂ ತಿಳಿದುಕೊಳ್ಳಲಾರರು. ಅರ್ಜುನ, ನತು ಮಾಂ ಅಭಿಜಾನಂತಿ. ಇದೇ ತತ್ವವಾಗಿದೆ. ಈ ತತ್ವದಿಂದ ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಯಾಂತಿ ದೇವವ್ರತ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮದ್ಯಾಜಿನೋ ಮಾಂ ಅಪಿ ಮಾಂ ಯಾಂತಿ ಮದ್ಯಾಜಿನೋ ಅಪಿ ಮಾಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತದಹಂ ಭಕ್ತ್ಯಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಎಂದರೆ ಪರಮಾತ್ಮನ ಅಭಯವನ್ನು ಕೊಡುತ್ತಿರುವುದರ ರೀತಿ ನೋಡಿದ್ರೆ, ಒಂದು ಹೆಜ್ಜೆ ಪರಮಾತ್ಮನ ಕಡೆಗೆ ಯಾರೇ ಇಟ್ಟರೂ 100 ಹೆಜ್ಜೆ ಅವನೇ ಬಂದು ಭಕ್ತರ ಪತ್ರಂ ಪುಷ್ಪಂ ಫಲಂ ತೋಯಗಳನ್ನು ಭಕ್ತಿಯಿಂದ ಅರ್ಪಿಸುವುದನ್ನು ಪ್ರಯತ್ನಪೂರ್ವಕವಾಗಿ ಸ್ವೀಕರಿಸಿ, ಒಂದು ಎಲೆಯನ್ನಾಗಲಿ, ಒಂದು ಹೂವನ್ನಾಗಲಿ, ಒಂದು ಹಣ್ಣನ್ನಾಗಲಿ, ಕೊನೆಯ ಪಕ್ಷ ನೀರನ್ನಾಗಲಿ ಭಕ್ತಿಯಿಂದ ಕೊಡುವಂಥವರು, ಅಂತಹ ಚಿತ್ತ ಶುದ್ಧವುಳ್ಳವರು, ಶುದ್ಧ ಚಿತ್ತರಾಗಿರುವಂಥವರು ಭಕ್ತಿಯಿಂದ ಸಮರ್ಪಿಸಿದ ಮಾತ್ರಕ್ಕೆ ನಾನು ಬಂದು ಸ್ವೀಕರಿಸುತ್ತೇನೆ. ಸೋಹಮೇಕೇನ ಶ್ಲೋಕೇನ ಶ್ರುತಯೇವನ ಸಂಶಯ ಎಂಬ ವಾಕ್ಯವನ್ನು ಪರಮಾತ್ಮನು ದೃಢೀಕರಿಸುತ್ತಾ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಏನು ಮಾಡ್ತೀಯೋ, ಏನು ಬೇಕಾದರೂ ಮಾಡು, ಪರಮಾತ್ಮನಿಗೆ ಅರ್ಪಿಸಿಬಿಡು. ಯಾವ ಕರ್ಮವನ್ನು ಬೇಕಾದರೂ ಮಾಡು, ಎಲ್ಲವೂ ಪರಮಾತ್ಮನಿಗೆ ಅರ್ಪಿಸಿದ ಒಡನೆಯೇ ಯಜ್ಞಕರ್ಮಗಳಾಗಿ ಪರಿಣಮಿಸಿಬಿಡುತ್ತದೆ. ಅದರ ಫಲವನ್ನು ಭೋಕ್ತಾರನಾಗಿ ಪರಮಾತ್ಮನೇ ಸ್ವೀಕರಿಸುತ್ತಾನೆ. ಅವನಿಗಾಗಿ ನೀನು ಏನನ್ನು ಹುಡುಕಿ ತಯಾರಿಸಿ ಅರ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ಅರ್ಜುನ, ನನಗೆ ನೀನು ಒಂದು ಪತ್ರವನ್ನು ಕೊಟ್ಟರು, ಒಂದು ಪುಷ್ಪವನ್ನು ಕೊಟ್ಟರು, ಒಂದು ಫಲವನ್ನು ಕೊಟ್ಟರು, ನಾನು ಅದನ್ನು ಭಕ್ತಿಯಿಂದ ಕೊಟ್ಟವಂಥ ಭಕ್ತರನ್ನು ಕಾಪಾಡುವ ಮೂಲಕ ಸ್ವೀಕರಿಸುತ್ತೇನೆ. ನಾನು ಎಲ್ಲರಿಗೂ ಲಭ್ಯ. ಈ ನನ್ನ ವಿಶ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ನೇರವಾಗಿಯೂ ಪರೋಕ್ಷವಾಗಿಯೂ ನಾನು ಲಭ್ಯನಾಗಿದ್ದೇನೆ. ಸರ್ವ ಯಜ್ಞಗಳಿಗೂ ಭೋಕ್ತಾರನಾಗಿದ್ದೇನೆ. ಇಡೀ ವಿಶ್ವಕ್ಕೆ ಪ್ರಭುವೂ ಆಗಿದ್ದೇನೆ. ಆದ ಕಾರಣದಿಂದ ಅರ್ಜುನ, ಯತ್ಕರೋಷಿ, ಏನನ್ನು ಮಾಡುತ್ತೀಯೋ, ಯಾವುದೇ ಕರ್ಮವನ್ನು ಮಾಡುತ್ತೀಯೋ, ನಿನ್ನ ದೇಹಕ್ಕಾಗಿಯೇ, ಪೋಷಣೆಗಾಗಿಯೇ, ನಿನ್ನ ಸ್ವಾರ್ಥಕ್ಕಾಗಿಯೇ ಮಾಡಿದರೂ ನಿನ್ನ ಹೃದಯ ಮಂದಿರದಲ್ಲಿರುವಂತಹ ನನ್ನನ್ನು ಗುರುತಿಸಿ ನನಗಾಗಿ ಎಂದು ನೀನು ಆ ಕಾರ್ಯಗಳನ್ನು ಮಾಡಿದರೆ, ಯತ್ಕರೋಷಿ ಯದಶ್ನಾಸಿ, ಯಾವುದನ್ನೇ ತಿನ್ನುವುದರ ಮೂಲಕವಾಗಿ ಅಧಿಯಜ್ಞನಾಗಿರುವಂತಹ ನನ್ನನ್ನು ನೀನು ತೃಪ್ತಿಪಡಿಸಿದರೆ, ಯದಶ್ನಾಸಿ. ಆದ ಕಾರಣದಿಂದ ನಮ್ಮ ದೇಹವನ್ನೇ ನಾವು ದೇವಾಲಯವೆಂಬುದಾಗಿ ಪರಿಗಣಿಸಬೇಕು. ದೇಹಂ ದೇವಾಲಯಂ ಪ್ರೋಕ್ತಂ. ಪರಮಾತ್ಮನು ಈ ದೇಹವೆಂಬ ಮಂದಿರದಲ್ಲಿ, ಹೃದಯ ಮಂದಿರದಲ್ಲಿ ನೆಲೆಸಿರುವನು. ಅವನನ್ನೇ ಸ್ಮರಣೆ ಮಾಡುತ್ತಾ, ಅವನಿಗಾಗಿ ನಾವು ಬದುಕುತ್ತಾ, ಪ್ರತಿ ಉಸಿರನ್ನು ಅವನಿಗಾಗಿ ಎಳೆದುಕೊಳ್ಳುತ್ತಾ, ಮತ್ತು ಪ್ರತಿಯೊಂದು ತಿನ್ನುವುದನ್ನಾಗಲಿ ಅನುಭವಿಸುವುದನ್ನಾಗಲಿ ಎಲ್ಲವೂ ಅವನಿಗಾಗಿ ಎಂಬುದಾಗಿ ಯಾರು ಯಜ್ಜುಹೋಷಿ, ಅಂತರ್ಯಾಮಿಯಾಗಿರುವಂತಹ ನನಗೆ ಅರ್ಪಿಸುತ್ತಾನೋ, ಹೋಮ ಮಾಡುತ್ತಾನೋ, ಯಜ್ಜುಹೋಸಿ ದದಾಸಿಯತಿ, ಮಂತ್ರಪೂರ್ವಕವಾಗಿ ಹೋಮ ಮಾಡಲು ಬಾರದಿದ್ದವನು ಯದ್ದದಾಸಿ, ಯಾವುದನ್ನು ನನಗೆ ಅರ್ಪಿಸುತ್ತಾನೋ, ಕೊಡುತ್ತಾನೆಯೋ ಪರಮಾತ್ಮ, ನಿನಗೆ ಅಂತರ್ಯಾಮಿಯಾಗಿ ನನ್ನ ದೇಹದಲ್ಲಿ ಅಡಗಿ ಕುಳಿತಿರುವ ನಿನಗಾಗಿ ನಾನು ಊಟವನ್ನು ಮಾಡುತ್ತಿದ್ದೇನೆ, ಅನ್ನವನ್ನು ತಿನ್ನುತ್ತಿದ್ದೇನೆ,
ಎಂಬುದಾಗಿ ಆ ಪರಮಾತ್ಮ ಭಾವದಿಂದ ಯಾರು ನನಗೆ ಅರ್ಪಿಸುವರೋ ಅಂಥವರು ದುರಾತ್ಮರಾಗಿದ್ದರೂ ಧರ್ಮಾತ್ಮರಾಗುವರು. ನನಗಾಗಿ ಮಾಡುವ ಸರ್ವ ಕರ್ಮಗಳನ್ನು ಶುದ್ಧವಾಗಿಯೇ ಮಾಡುವ ಮೂಲಕ ಯಜ್ಞ ಕರ್ಮಗಳನ್ನಾಗಿಯೇ ಮಾಡುತ್ತಾರೆ. ನನ್ನ ಪ್ರಭಾವ ಎಲ್ಲರ ಮೇಲೂ ಈ ರೀತಿ ಉಂಟಾಗುತ್ತಿರುತ್ತದೆ. ಅರ್ಜುನ, ಯತ್ತಪಸ್ಯಸಿ, ತಪಸ್ಸನ್ನು ಮಾಡುವುದರಿಂದಲೂ ನನ್ನನ್ನು ತಿಳಿದುಕೊಳ್ಳಬಹುದು. ವಿಶ್ವಕ್ಕೆ ಪ್ರಭುವಾಗಿರುವ ನಾನು ಪ್ರತಿಯೊಂದು ಹೃದಯ ಮಂದಿರದಲ್ಲೂ ನೆಲೆಸಿರುತ್ತೇನೆ ಎಂಬ ತತ್ವವನ್ನು ಯಾರು ತಿಳಿದುಕೊಳ್ಳುತ್ತಾರೆಯೋ ತಪಸ್ಸಿನ ಮೂಲಕವೂ ಅವರಿಗೆ ಅದೇ ಸತ್ಯವೂ ಗೋಚರವಾಗುತ್ತದೆ. ಎಲ್ಲವನ್ನು ನನಗೆ ಕುರುಷ್ವ ಮದರ್ಪಣಂ, ಎಲ್ಲವನ್ನು ನನಗೆ ಅರ್ಪಿಸಿಬಿಡು. ನನಗೆ ಅರ್ಪಿಸಿಬಿಡುವುದರಿಂದ ಅರ್ಜುನ, ನಿನ್ನ ಪ್ರತಿಯೊಂದು ಕರ್ಮವು ಶ್ವಾಸವು ನನಗಾಗಿಯೇ ಉಂಟಾಗುತ್ತಿರುತ್ತದೆ ಎಂಬುದನ್ನು ಗಮನಿಸಿ ನಾನು ಅದನ್ನು ಸ್ವೀಕರಿಸುತ್ತೇನೆ. ಹೀಗೆ ಯಜ್ಞಭೋಕ್ತಾರನಾಗಿ ನಾನು ಸರ್ವ ಹೃದಯ ಮಂದಿರದಲ್ಲಿ ಕುಳಿತುಕೊಂಡಿರುತ್ತೇನೆ. ಪ್ರತಿ ದೇಹದಲ್ಲಿಯೂ ಅಡಗಿರುತ್ತೇನೆ. ಅನ್ಯ ದೇವತೆಗಳಿಗೆ ನೀನು ಶರಣು ಹೋದಾಗ್ಯೂ ಅವರುಗಳ ಮೂಲಕವೇ ಎಲ್ಲ ಫಲಗಳನ್ನು ನೀನು ಪಡೆಯುತ್ತಿದ್ದಾಗ್ಯೂ ನೀನು ಮಾಡುವ ಪ್ರತಿಯೊಂದು ಪ್ರಾರ್ಥನೆಯು, ಪ್ರತಿಯೊಂದು ಅರ್ಪಣೆಯು ಆ ದೇವತೆಗಳಿಂದಲೂ ನನಗೇ ಬರುತ್ತಿರುತ್ತದೆ. ಹಾಗಾಗಿ ಇಡೀ ಲೋಕಕ್ಕೆ ಮಹೇಶ್ವರನೂ ಪ್ರಭುವೂ ನಾನೇ ಆಗಿದ್ದೇನೆ ಮತ್ತು ನಿನ್ನ ಅಂತರ್ಯಾಮಿಯಾಗಿ ಎಲ್ಲವನ್ನು ಯಜ್ಞಭೋಕ್ತಾರನಾಗಿ ನಾನೇ ಸ್ವೀಕರಿಸುತ್ತಿದ್ದೇನೆ. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಬು ಉಪೈಷ್ಯಸಿ. ಇದು ಹೇಗೆ ಸಾಧ್ಯ ಎಂದರೆ, ನಮ್ಮ ದೇಹ ಎಂಬುದಾಗಿ, ನಾನು ಎಂಬುದಾಗಿ ಕಿಂಚಿತ್ತೂ ಆಲೋಚನೆ ಮಾಡದೇ ಇರುವಂತಹ ಪರಮಾತ್ಮ ಭಾವದಿಂದ ಯಾರು ಬದುಕುತ್ತಿರುತ್ತಾರೋ ಅವರು ಸರ್ವಕರ್ಮಗಳನ್ನು ಪರಮಾತ್ಮನಿಗೋಸ್ಕರವಾಗಿಯೇ ಮಾಡುತ್ತಿರುವವರಾದ್ದರಿಂದ ತಪಸ್ಸಿನಂತೆ ಸರ್ವಕರ್ಮಗಳು ಯಜ್ಞವಾಗಿ ಪರಿಣಮಿಸುತ್ತದೆ ಮತ್ತು ಯಾವ ಕರ್ಮಗಳ ಫಲಗಳು ಆ ವ್ಯಕ್ತಿಯನ್ನು ಅಂಟುವುದಿಲ್ಲ. ಎಲ್ಲ ಕರ್ಮಗಳು ಮತ್ತು ಕರ್ಮಫಲಗಳು ಪರಮಾತ್ಮನಿಗೆ ಸೇರುತ್ತಲಿರುತ್ತದೆ. ಅಲ್ಲಿ ಅಹಂಕಾರದ ಕಿಂಚಿತ್ತು ಸ್ವಾರ್ಥವಾಗಲಿ ಮೋಹವಾಗಲಿ ಉಳಿದಿರುವುದಿಲ್ಲ. ಈ ರೀತಿ ಎಲ್ಲವನ್ನು ಪರಮಾತ್ಮನಿಗಾಗಿ ಅರ್ಪಿಸುತ್ತಾ ಮಾಡುತ್ತಾ ಇರುವಂತಹ ವ್ಯಕ್ತಿಯು ನಿಜವಾದ ಯೋಗಿಯಾಗಿ ಸನ್ಯಾಸ ಯೋಗವನ್ನು ಸಂಸಾರಿಯಾಗಿದ್ದರೂ ಆಚರಿಸುತ್ತಿರುತ್ತಾನೆ. ಅಂತಹ ವ್ಯಕ್ತಿಗೆ ನನ್ನ ಸಹಾಯವು ಸದಾಕಾಲವೂ ಇದ್ದೇ ಇರುತ್ತದೆ. ಅಂತಹ ವ್ಯಕ್ತಿಯ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತಿರುತ್ತೇನೆ. ಏಕೆಂದರೆ ಅವನಿಗೆ ಸ್ವಾರ್ಥವಿರುವುದಿಲ್ಲ. ಪರಾರ್ಥಕ್ಕಾಗಿ ಪರಮಾತ್ಮನಿಗಾಗಿ ಬದುಕುತ್ತಿರುತ್ತಾನೆ. ಪರಾರ್ಥವೇ ಅವನ ಸಂಪೂರ್ಣವಾದ ಉದ್ದೇಶಗಳಾಗಿರುತ್ತದೆ. ಹೀಗೆ ಪರಾರ್ಥಕ್ಕಾಗಿ ಬದುಕುವ ಪ್ರತಿ ವ್ಯಕ್ತಿಯು ನನ್ನನ್ನೇ ಹೊಂದುತ್ತಾನೆ, ನನಗೇ ಎಲ್ಲವನ್ನು ಅರ್ಪಿಸುತ್ತಿರುತ್ತಾನೆ. ಅರ್ಜುನ, ಎಲ್ಲ ಕರ್ಮಫಲಗಳು ಅವನನ್ನು ಬಂಧಿಸುವುದಿಲ್ಲ. ಕಾರಣ ನಾನೇ ಯಜ್ಞಭೋಕ್ತಾರನಾಗಿ ಎಲ್ಲರ ಹೃದಯ ಮಂದಿರದಲ್ಲಿ ನೆಲೆಸುತ್ತಾ ಪ್ರತಿಯೊಬ್ಬ ಜೀವಿಯ ಪ್ರತಿ ಕರ್ಮಗಳನ್ನು ನೋಡುತ್ತಾ ಅವನು ಕೊಡುವಂತಹ ಭಕ್ತಿಯಿಂದ ಅರ್ಪಿಸುವಂತಹ ಒಂದು ಪತ್ರವಾಗಲಿ, ಪುಷ್ಪವಾಗಲಿ, ಫಲವಾಗಲಿ, ಕೊನೆಯ ಪಕ್ಷ ನೀರನ್ನಾಗಲಿ ನನಗೆ ಅರ್ಪಿಸಿದರೆ ಯಜ್ಞ ಕರ್ಮವಾಗಿ ಅವನು ಕರ್ಮ ಫಲಗಳಿಂದ ಬಂಧಿತನಾಗದೆ ನನ್ನನ್ನೇ ಸೇರುವನು, ನನ್ನ ಗಮನವನ್ನೇ ಸೆಳೆಯುವನು, ಸ್ವಾರ್ಥವಿಲ್ಲದ ಪರಮಾರ್ಥಕ್ಕಾಗಿಯೇ ಬದುಕುವನು. ಅಂತಹ ವ್ಯಕ್ತಿಯು ಸನ್ಯಾಸ ಯೋಗ ಯುಕ್ತಾತ್ಮ. ಏಕೆಂದರೆ ತನ್ನ ಪ್ರಾಣವನ್ನೇ, ತನ್ನ ದೇಹವನ್ನೇ ತ್ಯಾಗ ಮಾಡುವಂತಹ ಮಹದುದ್ದೇಶದಿಂದ ಬದುಕುವವನಾದ್ದರಿಂದ ಅಂತಹವನಲ್ಲಿ ನಾನು ನೆಲೆ ನಿಂತಿರುತ್ತೇನೆ ಮತ್ತು ಪ್ರಕಾಶಿಸುತ್ತೇನೆ. ಅಂತಹ ಯೋಗಿಯಾಗಬೇಕು, ಸನ್ಯಾಸ ಯೋಗವನ್ನು ಆಚರಿಸಬೇಕು, ಎಲ್ಲವನ್ನು ನನ್ನಲ್ಲಿಗೆ ಅರ್ಪಿಸಬೇಕು
ಎಂಬ ಮಹತ್ತರವಾದ ತತ್ವವನ್ನು ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಪರಮಾತ್ಮನು ಬಿಚ್ಚಿಡುತ್ತಾ ಎಲ್ಲ ಯಜ್ಞಗಳ ಭೋಕ್ತಾರನು ಅವನೇ ಆಗಿರುತ್ತೇನೆ ಮತ್ತು ವಿಶ್ವಕ್ಕೆ ಪ್ರಭುವೂ ನಾನೇ ಆಗಿರುತ್ತೇನೆ ಎಂಬುದಾಗಿ ಘೋಷಣೆಗಳನ್ನು ಮಾಡುತ್ತಾ ಪತ್ರಂ ಪುಷ್ಪಂ ಫಲಂ ತೋಯಂ ಎಂಬ ಸಾಮಾನ್ಯ ಜೀವಿಗೂ ಸಿಕ್ಕುವಂತಹ ಆಹಾರ ರೂಪದಿಂದ ಸಸ್ಯ ಆಹಾರ ರೂಪದಿಂದ ಅವನಿಗೆ ಅರ್ಪಿಸುವುದರ ಮೂಲಕವಾಗಿ ಸಾಧುವಿನಂತೆ ಬದುಕುತ್ತಾ ಧರ್ಮಾತ್ಮನಾಗಿ ಪರಮಾತ್ಮನಿಗೆ ಎಲ್ಲ ಕರ್ಮ ಫಲಗಳನ್ನು ಅರ್ಪಿಸುತ್ತಾ ಶುಭಾಶುಭ ಫಲಗಳುಳ್ಳ ಕರ್ಮಗಳ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾ ಸನ್ಯಾಸ ಮತ್ತು ಯೋಗ ಇವುಗಳಿಂದ ಕೂಡಿದಂತಹ ಅಂತಃಕರಣ ಶುದ್ಧವುಳ್ಳವನಾಗಿರುತ್ತಾನೆ. ಜೊತೆಗೆ ಮುಕ್ತನಾಗಿ ನನ್ನನ್ನೇ ಸೇರುತ್ತಾನೆ. ಮಾಂ ಉಪೈಷ್ಯಸಿ ಎಂಬುದಾಗಿ ಪರಮಾತ್ಮನು ಅತ್ಯಂತ ರಹಸ್ಯತಮವಾದಂತಹ ರಾಜಗುಹ್ಯ ರಾಜವಿದ್ಯಾ ಯೋಗದ ಮೂಲಕ ಪರಮಾತ್ಮ ಪ್ರಾಪ್ತಿಯನ್ನು ಹೇಗೆ ಹೊಂದಬಹುದು ಎಂಬ ವಿವರಗಳನ್ನು ಕೊಡುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.